ಕಾಶ್ಮೀರದಲ್ಲಿ ಭಯೋತ್ಪಾದಕರ ಭೀಭತ್ಸ ಕೃತ್ಯ, ಉಗ್ರರ ಗುಂಡೇಟಿಗೆ ಬಲಿಯಾದ ಇಬ್ಬರು ಕನ್ನಡಿಗರು. ಬೆಂಗಳೂರಿನತ್ತ ಮಂಜುನಾಥ್ ಭರತ್ ಭೂಷಣ್ ಮೃತದೇಹ ನಾಳೆ ಮುಂಜಾನೆ 3:55ಕ್ಕೆ ಬಂದಿಳಿಯಲಿರುವ ವಿಮಾನ. ನಾಳೆ ಹೆಬ್ಬಾಳ ಚಿತಾಗಾರದಲ್ಲಿ ಭರತ್ ಭೂಷಣ್ ಅಂತ್ಯಕ್ರಿಯೆ ನೆರವೇರಲಿದೆ. ಅತ್ತ ಶಿವಮೊಗ್ಗದ ಮಂಜುನಾಥ್ ಅಂತ್ಯಕ್ರಿಯೆ ಸಹ ಆಗಲಿದೆ. ತುಂಗಾ ನದಿ ತಟದಲ್ಲಿರುವ ರೋಟರಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ಜರುಗಲಿದೆ. ಕಾಶ್ಮೀರದಲ್ಲಿ ಭಯೋತ್ಪಾದಕರ ಭೀಭತ್ಸ ಕೃತ್ಯಕ್ಕೆ, ಉಗ್ರರ ಗುಂಡೇಟಿಗೆ ಇಬ್ಬರು ಕನ್ನಡಿಗರು ಬಲಿಯಾಗಿದ್ದಾರೆ. ಬೆಂಗಳೂರಿನತ್ತ ಮಂಜುನಾಥ್ ಹಾಗೂ ಭರತ್ ಭೂಷಣ್ ಮೃತದೇಹ ನಾಳೆ ಮುಂಜಾನೆ 3:55ಕ್ಕೆ ಈ ವಿಮಾನ ಬಂದು ಇಳಿಯಲಿದೆ. ನಾಳೆ ಹೆಬ್ಬಾಳ ಚಿತಾಗಾರದಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಅತ್ತ ಶಿವಮೊಗ್ಗದ ಮಂಜುನಾಥ್ ಅಂತ್ಯಕ್ರಿಯೆ ಸಹ ತುಂಗಾ ನದಿ ತಟದಲ್ಲಿರುವ ರೋಟರಿ ಚಿತಾಗಾರದಲ್ಲಿ ಇವರ ಅಂತ್ಯಕ್ರಿಯೆ ಜರುಗಲಿದೆ. ಬೆಂಗಳೂರಿನತ್ತ ಮಂಜುನಾಥ್ ಹಾಗೂ ಭರತ್ ಭೂಷಣ್ ಮೃತದೇಹ ಬರಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಈಗ ಎಷ್ಟೊತ್ತಿಗೆ ಇಲ್ಲಿ ಬಂದು ತಲುಪುತ್ತೆ ಅಂದ್ರೆ 3:55ಕ್ಕೆ ಬರೋದಾ? ಅಲ್ಲಿಂದ ಯಾವ ರೀತಿ ಶಿವಮೊಗ್ಗಕ್ಕೆ ತೆರಳತ್ತೆ ಮಂಜುನಾಥ್ ಅವರ ಮೃತದೇಹ? ಇನ್ನ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ಎಷ್ಟೊತ್ತಿಗೆ ನೆರವೇರುತ್ತೆ? ಅದೇ ರೀತಿ ಮಂಜುನಾಥ್ ಅವರ ಅಂತ್ಯಕ್ರಿಯೆ ಸಹ ಎಷ್ಟೊತ್ತಿಗೆ ನೆರವೇರಬಹುದು? ಅರ್ಪಿತಾ, ಇವತ್ತು ಈಗಾಗಲೇ ನೇರವಾಗಿ ಶ್ರೀನಗರದಿಂದ ದೆಹಲಿಗೆ ಇಬ್ಬರ ಮೃತದೇಹಗಳು ಕೂಡ ಹೊರಟಿದೆ. 13 ಜನ ಅವರ ಕುಟುಂಬಸ್ಥರು ಯಾರಿದ್ರು, ಇಬ್ಬರು ಕುಟುಂಬಸ್ಥರು ಜೊತೆಗೆ ಅವರ ಜೊತೆ ಯಾರಿದ್ರು ಅವರು ಕೂಡ ಅದೇ ಫ್ಲೈಟಲ್ಲಿ ಬರ್ತಾ ಇರುವಂಥದ್ದು. ಆ ಸಂಸದ ತೇಜಸ್ವಿ ಸೂರ್ಯ ಜೊತೆಗೆ ರಾಜ್ಯ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಕೂಡ ಅದೇ ವಿಮಾನದಲ್ಲಿ ಬರ್ತಾ ಇದ್ದಾರೆ. ಒಟ್ಟು ಅವರ ಫ್ಯಾಮಿಲಿಗಳ ಜೊತೆ ಇಲ್ಲಿಂದ ಯಾವೆಲ್ಲ ಅಧಿಕಾರಿಗಳು ಹೋಗಿದ್ರು ಅವರೆಲ್ಲರೂ ಕೂಡ ಒಂದೇ ಫ್ಲೈಟಲ್ಲಿ ವಾಪಸ್ ಬರ್ತಾ ಇದ್ದಾರೆ. 1 ಗಂಟೆ 10 ನಿಮಿಷಕ್ಕೆ ನೇರವಾಗಿ ದೆಹಲಿಯಿಂದ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಲಿರುವಂತಹ ಫ್ಲೈಟ್ 3:55ಕ್ಕೆ ಅಂದರೆ ಬೆಳಗಿನ ಜಾವ 3:55ಕ್ಕೆ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗುತ್ತೆ. ಲ್ಯಾಂಡ್ ಆದ ಬಳಿಕ ಒಂದಷ್ಟು ಇಲ್ಲಿ ಪ್ರಕ್ರಿಯೆಗಳನ್ನು ಮುಗಿಸ್ಬೇಕಾಗಿರುತ್ತೆ. ಯಾಕಂದ್ರೆ ಕಾರ್ಗೋ ವಿಮಾನದಲ್ಲಿ ಬರ್ತಾ ಇರುವಂತಹ ಕಾರಣಕ್ಕಾಗಿ ಒಂದಷ್ಟು ಪ್ರಕ್ರಿಯೆಗಳನ್ನು ಮುಗಿಸ್ಬೇಕಾಗುತ್ತೆ. ಸುಮಾರು 40 ನಿಮಿಷಗಳ ಕಾಲ ಪ್ರಕ್ರಿಯೆ ಏರ್ಪೋರ್ಟ್ನ ಒಳಭಾಗದಲ್ಲಿ ಆಗುತ್ತೆ. ಎಲ್ಲ ಪ್ರಕ್ರಿಯೆಗಳು ಕೂಡ ಮುಗಿದು ಆಚೆ ಬರೋದಕ್ಕೆ ಸುಮಾರು 4:45 ಸಮಯ ಆಗಬಹುದು. ಇಲ್ಲಿಂದ ನೇರವಾಗಿ ಅವರವರ ಊರು ಮನೆಗಳಿಗೆ ಹೋಗುವಂತ ಸಾಧ್ಯತೆ ಇದೆ. ಅದಕ್ಕೂ ಮುನ್ನ ನೇರವಾಗಿ ಕೇಂದ್ರ ಸಚಿವರು ಅಂದ್ರೆ ರಾಜ್ಯ ಖಾತೆಯನ್ನು ತೆಗೆದುಕೊಂಡಿರುವಂತಹ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಬೆಂಗಳೂರು ಏರ್ಪೋರ್ಟ್ಗೆ ಬಂದು ಅವರು ನೇರವಾಗಿ ಪಾರ್ಥಿವ ಶರೀರಗಳನ್ನು ರಿಸೀವ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಅಂತಿಮ ನಮನವನ್ನ ಕೂಡ ಇಲ್ಲೇ ಅವರು ಕೇಂದ್ರ ಸಚಿವರು ಏರ್ಪೋರ್ಟ್ನಲ್ಲೇ ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ. ಆ ಬಳಿಕ ನೇರವಾಗಿ ಭರತ್ ಭೂಷಣ್ ಅವರ ನಿವಾಸಕ್ಕೆ ಅಂದ್ರೆ ಬೆಂಗಳೂರಿನ ಸುಂದರ ನಗರದಲ್ಲಿರುವಂತಹ ಭರತ್ ಭೂಷಣ್ ಅವರ ನಿವಾಸಕ್ಕೆ ಇಲ್ಲಿಂದ ನೇರವಾಗಿ ಪಾರ್ಥಿವ ಶರೀರವನ್ನು ಕಳಿಸ್ಕೊಳ್ಳಲಾಗುತ್ತೆ. ಅದೇ ರೀತಿ ಶಿವಮೊಗ್ಗದ ಮಂಜುನಾಥ್ ಅವರ ಪಾರ್ಥಿವ ಶರೀರವನ್ನು ಕೂಡ ಇಲ್ಲಿಂದ ನೇರವಾಗಿ ಶಿವಮೊಗ್ಗಕ್ಕೆ ಕಳಿಸಿಕೊಡುವಂತ ಕೆಲಸಗಳಾಗುತ್ತೆ. ಅಂದ್ರೆ ಬೈ ರೋಡಲ್ಲೇ ಅವರನ್ನ ಕೂಡ ಶಿವಮೊಗ್ಗಕ್ಕೆ ಕಳಿಸ್ಕೊಡುವಂತಹ ಸಾಧ್ಯತೆ ಇದೆ. ಬಹಳ ಪ್ರಮುಖವಾಗಿ ಭರತ್ ಭೂಷಣ್ ವಿಚಾರಕ್ಕೆ ಬರೋದಾದ್ರೆ, ಭರತ್ ಭೂಷಣ್ ಅವರನ್ನ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ಅವರ ಮನೆ ಮುಂಭಾಗದಲ್ಲಿ ಅಂತಿಮ ದರ್ಶನಕ್ಕೆ, ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. 10 ಗಂಟೆ ನಂತರದಲ್ಲಿ ಅವರ ಒಕ್ಕಲಿಗ ಸಮುದಾಯದ ಸಂಪ್ರದಾಯದಂತೆ ಪೂಜೆ ಪುನಸ್ಕಾರಗಳನ್ನು, ಅಂತಿಮ ಪೂಜೆ ಪುನಸ್ಕಾರ ಮನೆಯಲ್ಲಿ ಸಲ್ಲಿಸುವಂತ ಅಂತಿಮ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ಅನಂತರ ಅಲ್ಲಿಂದ ಹೆಬ್ಬಾಳ ಚಿತಾಗಾರಕ್ಕೆ ತೆಗೆದುಕೊಂಡು ಹೋಗಿ 11 ಗಂಟೆ ನಂತರದಲ್ಲಿ ಅವರ ಅಂತ್ಯ ಸಂಸ್ಕಾರ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಅದೇ ರೀತಿ ಮಂಜುನಾಥ್ ಅವ್ರದ್ದು ಕೂಡ ಇಲ್ಲಿಂದ ನೇರವಾಗಿ ಶಿವಮೊಗ್ಗಕ್ಕೆ ಬೈರೋಡ್ ಹೋಗುವಂತ ಕಾರಣಕ್ಕಾಗಿ ಬೈರೋಡ್ ತಲುಪಿದ ನಂತರದಲ್ಲಿ ಅಲ್ಲಿನ ಸ್ಥಳೀಯವಾಗಿ ಅವರ ಸಂಪ್ರದಾಯದ ಪ್ರಕಾರವಾಗಿ ಈ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಸ್ಥಳೀಯವಾಗಿ ಪ್ರಮುಖವಾಗಿ ಅಲ್ಲಲ್ಲಿನ ಸ್ಥಳೀಯ ನಾಯಕರುಗಳು ಜೊತೆಗೆ ಕೆಲವೊಂದಷ್ಟು ಸಂಘಟನೆ ಮುಖಂಡರುಗಳು, ಪ್ರಮುಖರು ಎಲ್ಲರೂ ಕೂಡ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಯಾ ಭಾಗದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಸೊ ಆ ಕಾರಣಕ್ಕಾಗಿಯೇ ಹೋಗುವಂತಹ ಮಾರ್ಗಗಳಿರ್ಬೋದು, ಜೊತೆಗೆ ಆಯಾ ಎಲ್ಲೆಲ್ಲಿ ಅಂತ್ಯಕ್ರಿಯೆಗಳು ನಡೆಯುತ್ತೆ ಆ ಭಾಗದಲ್ಲೂ ಕೂಡ ಪೊಲೀಸರ ಬಿಗಿ ಭದ್ರತೆ ಜೊತೆಗೆ ಸೆಕ್ಯೂರಿಟಿಗಳನ್ನ ಕೊಡೋದ್ರ ಮುಖಾಂತರವಾಗಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಷ್ಟು ವ್ಯವಸ್ಥೆಗಳನ್ನು ಈಗಾಗಲೇ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಕೂಡ ಸೂಚಿಸುತ್ತಿದೆ. ಅದರಂತೆ ಎಲ್ಲವೂ ಕೂಡ ಆಗ್ತಾ ಇದೆ. ಅರ್ಪಿತಾ, ಧನ್ಯವಾದ ರಘು ನಿಮ್ಮೆಲ್ಲ ಮಾಹಿತಿಗಾಗಿ.